ನಾನು ಮೊನ್ನೆ ಮಾತಾಡಲಿಕ್ಕೆ ನಾನು ಸಹ ನಮ್ಮ ಮುಖ್ಯಮಂತ್ರಿಯವರು ಇರಲಿಲ್ಲ, ಮಂಡ್ಯಕ್ಕೆ ಹೋಗ್ಬೇಕಾಗಿ ಬಂತು. ಹಾಗಾಗಿ ಕೃಷ್ಣ ಅವ್ರ ಬಗ್ಗೆ, ನಮ್ಮ ಎಸ್.ಎಂ. ಕೃಷ್ಣ ಸಾಹೇಬ್ರ ಬಗ್ಗೆ ಒಂದೆರಡು ಮಾತನ್ನು ನಾನು ಹೇಳಿ ಮುಗಿಸ್ತೀನಿ. ಬಹುಶಃ ನಮ್ಮ ಜಿಲ್ಲೆ ಇಡೀ ನಾಡಿಗೆ ಒಂದು ಹೆಮ್ಮೆ, ಇಡೀ ದೇಶಕ್ಕೆ ಅವರೊಂದು ದೊಡ್ಡ ಮಾಡಲ್ ಅಂದ್ರೆ ತಪ್ಪಲ್ಲ. ಅನೇಕರು ಅವ್ರ ಜೊತೆನಲ್ಲಿ ಇರಬಹುದು, ಆದರೆ ನಮ್ಮ ರಾಜ್ಯದಲ್ಲಿ ಆ ಥರ ಶಿಸ್ತಿನ ಬದುಕನ್ನು, ರಾಜಕೀಯ ಇರ್ಬೋದು, ಸ್ವಂತ ಬದುಕಿರ್ಬೋದು, ನಡೆಸಿದಂಥವ್ರನ್ನ ಭಾಳ ಅಪರೂಪ. ನಾವು ಬೇರೆಯವರು ಇಲ್ಲ ಅಂತ ಹೇಳಲಿಕ್ಕೆ ತಪ್ಪಾಗುತ್ತೆ, ಆದರೆ ಅಪರೂಪ ಅಂತ ಹೇಳಬಹುದು. ಬಹುಶಃ ನಮ್ಮ ಜಿಲ್ಲೆ ಇಂಥ ಒಂದು ಜನ್ಮ ಕೊಟ್ಟು ಇವತ್ತು ಅವರ 92 ವರ್ಷ ಕಂಪ್ಲೀಟ್ ಆಗ್ತಾ ಬರುತ್ತೆ. ಮೇಗೆ 93 ವರ್ಷ ಕಂಪ್ಲೀಟ್ ಮಾಡ್ತಕ್ಕಂಥ ಒಂದು ಆರೋಗ್ಯ ಮತ್ತು ಅವರ ದೂರದೃಷ್ಟಿ. ಈಗ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳ್ದಂಗೆ ನಾನು ಎಲ್ಲರೂ ರಿಪೀಟ್ ಮಾಡ್ಲಿಕ್ಕೆ ಹೋಗಲ್ಲ. ಆ ಒಂದು ಕಡಿಮೆ ಅವಧಿಲಿ 4.5 ವರ್ಷ ಅವರು ಮುಖ್ಯಮಂತ್ರಿ ಆಗಿ, ಒಂದ್ ಕಡೆ ಬರಗಾಲ, ಒಂದ್ ಕಡೆ ರಾಜ್ಕುಮಾರ್ ಅಪಹರಣ, ಮತ್ತೊಂದು ಕಡೆ ಕಾವೇರಿ, ಈ 3 ಇಶ್ಯೂನಲ್ಲಿ ಅಂತ ಒಂದು ತೊಂದರೆ ಇದ್ದಾಗ ಬರೀ 26,000 ಕೋಟಿ ಬಜೆಟ್ನಲ್ಲಿ ಇಷ್ಟೆಲ್ಲ ಸಾಧನೆಯನ್ನು, ಮಿಡ್ ಡೇ ಮೀಲ್ಸ್ ಇರ್ಬೋದು, ವಿಕಾಸ್ ಸೌಧ ಇರ್ಬೋದು, ಅದೇ ಉದ್ಯೋಗ ಸೌಧ ಇರ್ಬೋದು, ಸ್ತ್ರೀಶಕ್ತಿ ಸಂಘ ಇರ್ಬೋದು, ಆ ಥರದ ಹಲವಾರು ವಿಚಾರಗಳನ್ನ ಅವರು ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥದ್ದು ಬಹುಶಃ ನಾವೆಲ್ಲರೂ ಸಹ ಅವರಿಗೆ ಸಲ್ಯೂಟ್ ಮಾಡಲೇಬೇಕಾಗತ್ತೆ. ಬಟ್ ಅದೆಲ್ಲಕ್ಕಿಂತ ನಮಗೆ ನಮ್ಮ ಜಿಲ್ಲೆ ಒಂದು ಹೆಮ್ಮೆಯ ಒಂದು ಅವರಿಗೆ ಜನ್ಮ ಕೊಟ್ಟಿರ್ತಕ್ಕಂಥದ್ದು. ಅವರ ತಂದೆನೂ ಅವರು ಮಹಾತ್ಮ ಗಾಂಧಿಯವರು ಕರ್ನಾಟಕ ಬಂದಾಗ ಮಲ್ಲಯ್ಯನವರು ಕರ್ಕೊಂಡೋಗಿ ಪರಿಚಯ ಮಾಡಿಕೊಡ್ತಾರೆ ಅವರಿಗೆ. ನಾನು ಆ ಫೋಟೋ ನೋಡಿ ಭಾಳ ಆಶ್ಚರ್ಯ ಆಯಿತು. ಅವರು ಆ ಟೈಮ್ನಲ್ಲಿ ಮಹಾತ್ಮ ಗಾಂಧಿಯವರಿಗೆ 300 ರೂಪಾಯಿ ದುಡ್ಡು ಕೊಟ್ಟು ಎಸ್.ಎಂ. ಕೃಷ್ಣ ಅವ್ರ ಕಿವಿನಲ್ಲಿದ್ದಂಥ ಇದನ್ನ ತೆಗೆದು ಅವ್ರು ಕೇಳಿ ಕೊಟ್ಟಿದ್ದಾರೆ ಅವರ ಇದಕ್ಕೋಸ್ಕರ ಹೋರಾಟಕ್ಕೆ. ಹಾಗಾಗಿ ಬಹುಶಃ ಸ್ವತಂತ್ರ ಪೂರ್ವದಲ್ಲೇ ಅವರು ಹುಟ್ಟಿ ಆ ಒಂದು ಸ್ವತಂತ್ರದ ಇತಿಹಾಸವನ್ನು ಸಹ ಹತ್ತಿರದಿಂದ ನೋಡಿ ಮತ್ತು ಈ ಜಿಲ್ಲೆಗೆ, ರಾಜ್ಯಕ್ಕೆ, ನಾಡಿಗೆ ಬಹುಶಃ 2 ಸದನದಲ್ಲಿ, ಇಲ್ಲಿ 2 ಸದನದಲ್ಲಿ ಡೆಲ್ಲಿನಲ್ಲಿ ಕೆಲಸ ಮಾಡಿ ಬಹುಶಃ ಅತ್ಯಂತ ಕೀರ್ತಿಯನ್ನು ಗಳಿಸಿ ಕೊನೆಗೂ ಸಹ ಅವರು ಶಿಸ್ತಿನ ಸಿಪಾಯಿ ಥರನೇ ನಿನ್ನೆ ಅಂತಿಮ ಬಹುಶಃ ಬಂದಂಥ ಅನೇಕ ಲೀಡ್ರು ಬಹುಶಃ ಯಾರಿಗೂ ಈ ಥರದ ಒಂದು ಆಗಿರಲಿಲ್ಲ. ಅಷ್ಟು ಒಂದು ವಾತಾವರಣ, ಅಲ್ಲಿ ಶಿಸ್ತು, ಅಲ್ಲಿ ಮಾಡಿದಂಥ ಅಂತಿಮ ಪ್ರಕ್ರಿಯೆ ಎಲ್ಲರೂ ಸಹ ಬಹಳ ಅಪ್ರಿಷಿಯೇಟ್ ಮಾಡಿದ್ರು. ಹಾಗಾಗಿ ನಾವು ನಿಜವಲ್ಲೂ ಅಂಥವ್ರ ಜೊತೆ ಸಂಪರ್ಕ ಇದ್ದದ್ದೇ ಒಂದು ಭಾಗ್ಯ. ಅವರು 94ರಿಂದ ನಾನು ಇಲ್ಲಿವರೆಗೆ 30 ವರ್ಷ ಅವ್ರ ಜೊತೆ ಒಡನಾಟ ಇತ್ತು. ನಾನು ಬೇರೆ ಪಕ್ಷದಲ್ಲಿದ್ದರೂ ನನ್ನನ್ನು ಅನೇಕ ಬಾರಿ ನೀವು ಬೆಳಿಬೇಕು, ಒಳ್ಳೇದಾಗಬೇಕು ಅಂತೇಳಿ ಅನೇಕ ವಿಚಾರವನ್ನು ಮಾರ್ಗದರ್ಶನ ಮಾಡಿದ್ದು ನನಗೆ ಬಹಳ ಖುಷಿ ಕೊಟ್ಟಿದೆ, ನೆನೆಸ್ತಕ್ಕಂಥ ವಿಚಾರಗಳು. ಹಾಗಾಗಿ ಅವರ ಆತ್ಮಕ್ಕೆ ನಾವು ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಅವರ ಕುಟುಂಬದವರಿಗೆ, ಅವರೆಲ್ಲ ಅಭಿಮಾನಿಗಳಿಗೆ ಒಂದು ಧೈರ್ಯವನ್ನು ಕೊಡ್ತಕ್ಕಂಥದ್ದು ದೇವರು ಕೊಡ್ಲಿ ಶಕ್ತಿಯನ್ನ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ.